ಸಂಚೆ ಡಿಜಿಟಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಗಿಬ್ಲಿ ಫೋಟೋ ಜನರೇಟ್ ಮಾಡೋ ಮುನ್ನ ಎಚ್ಚರ ಸಾರ್ವಜನಿಕರಿಗೆ ಕಾಕಿ ಖಡಕ್ ವಾರ್ನಿಂಗ್. ಕಾರ್ಟೂನ್ ಫೋಟೋ ಜಾಲಿ ಬ್ಯಾಂಕ್ ಖಾತೆ ಖಾಲಿ ಹೀಗೇನಿದ್ರು ಗಿಬ್ಲಿ ಯುಗನಪ್ಪ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಿ ನೋಡಿದ್ರು ಗಿಬ್ಲಿ ಆರ್ಟ್ಗಳೇ ಕಣ್ಣಿಗೆ ಬೀಳುತ್ತೆ. ಇದೀಗ ಗಿಬ್ಲಿ ಆರ್ಟ್ ವೈರಲ್ ಆಗ್ತಾ ಇದ್ದಂತೆ ಕಾಕಿ ಅಲರ್ಟ್ ಆಗಿದೆ. ಎಐ ಬಳಸಿಕೊಂಡು ಗಿಬ್ಲಿ ಆರ್ಟ್ ಮಾಡುವವರಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಯ್ಯೋ, ಎಲ್ಲಿ ನೋಡಿದ್ರು ಇದೀಗ ಕಾರ್ಟೂನ್ ಇಮೇಜ್ಗಳೇ ಕಾಣ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಗಿಬ್ಲಿ ದೊಡ್ಡ ಗಲಿಬಿಲಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಿ ನೋಡಿದ್ರು ಗಿಬ್ಲಿ ಆರ್ಟ್ಗಳೇ ಕಣ್ಣಿಗೆ ಬೀಳುತ್ತೆ. ಇದೀಗ ಗಿಬ್ಲಿ ಆರ್ಟ್ ವೈರಲ್ ಆಗ್ತಾ ಇದ್ದಂತೆ ಕಾಕಿ ಅಲರ್ಟ್ ಆಗಿದೆ. ಎಐ ಬಳಸಿಕೊಂಡು ಗಿಬ್ಲಿ ಆರ್ಟ್ ಮಾಡೋರಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಗಿಬ್ಲಿ ಟ್ರೆಂಡ್ ಹೆಚ್ಚಾಗ್ತಾ ಇದ್ದಂತೆ ಇತ್ತೀಚೆಗಷ್ಟೇ ಸೈಬರ್ ತಜ್ಞರು ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಇದೀಗ ಈ ಬೆನ್ನಲ್ಲೇ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಐ ರಚಿಸಿದ ಗಿಬ್ಲಿ ಟ್ರೆಂಡ್ ನೋಡಲು ಚಂದ, ಆದ್ರೆ ಎಲ್ಲಾ ಎಐ ಆಪ್ಗಳು ಗೌಪ್ಯತೆಯನ್ನ ರಕ್ಷಿಸೋದಿಲ್ಲ. ವೈಯಕ್ತಿಕ ಫೋಟೋಗಳನ್ನ ಅಪ್ಲೋಡ್ ಮಾಡುವ ಮುನ್ನ ಯೋಚಿಸಿ ಅಂತ ಪೊಲೀಸರು ಬಳಕೆದಾರರಿಗೆ ಸಂದೇಶ ನೀಡಿದ್ದಾರೆ. ವಿಶ್ವಾಸಾರ್ಹ ಎಐ ಅಪ್ಲಿಕೇಶನ್ ಮಾತ್ರ ಬಳಸಿ ಅಂತ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಓಪನ್ ಎಐನ ಗಿಬ್ಲಿ ಎಐ ಆರ್ಟ್ ಜನರೇಟ್ ವಿಚಾರವಾಗಿ ಜನರು ಡಿಜಿಟಲ್ ಗೌಪ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಲು ಪ್ರಾರಂಭವನ್ನ ಮಾಡಿದ್ದಾರೆ. ನೀವು ಚಾಟ್ ಜಿಪಿಟಿನಲ್ಲಿ ನಿಮ್ಮ ವೈಯಕ್ತಿಕ ಫೋಟೋಗಳನ್ನ ಅಪ್ಲೋಡ್ ಮಾಡುವ ಮೂಲಕ ಗಿಬ್ಲಿ ಕಲೆಯನ್ನ ಸಹ ರಚಿಸುವಲ್ಲಿ ಮೊದಲು ಅದು ಎಷ್ಟು ಸುರಕ್ಷಿತ ಎಂದು ತಿಳಿದುಕೊಳ್ಳಿ. ವಾಸ್ತವವಾಗಿ ಇದರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಿರುವವರು ಇದು ಎಐ ತರಬೇತಿಗಾಗಿ ಸಾವಿರಾರು ವೈಯಕ್ತಿಕ ಫೋಟೋಗಳನ್ನ ಸಂಗ್ರಹಿಸಲು ಮಾಡ್ತಾ ಇರುವ ಒಂದು ತಂತ್ರವಾಗಿರಬಹುದು ಎಂದು ಹೇಳ್ತಾರೆ. ಈ ಗಿಬ್ಲಿ ಸ್ಟುಡಿಯೋ ಸ್ಟೈಲ್ ಡಿಸೈನ್ ವೈರಲ್ ಆಗಿದೆ. ಹೀಗಾಗಿ ಎಲ್ಲರೂ ಟ್ರೆಂಡ್ ಸೆಟ್ ಮಾಡಲು ತಮ್ಮ ವೈಯಕ್ತಿಕ ಫೋಟೋಗಳನ್ನ ಹಾಕಿ ಜನರೇಟ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಳಕೆದಾರರು ತಿಳಿಯದೆಯೇ ಓಪನ್ ಎಐಗೆ ಫೇಸ್ ಡೇಟಾವನ್ನ ನೀಡ್ತಾ ಇದ್ದಾರೆ ಎಂದು ವಿಮರ್ಶಕರು ಹೇಳಿದ್ದಾರೆ. ಇದು ಅವರ ಗೌಪ್ಯತೆಯನ್ನು ಅಪಾಯಕ್ಕೆ ಸಿಲುಕಿಸಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಡಿಪಿಯ ನಿಯಮಗಳ ಪ್ರಕಾರ ಓಪನ್ ಎಐ ಇಂಟರ್ನೆಟ್ ನಿಂದ ಫೋಟೋಗಳನ್ನ ಸ್ಲ್ಯಾಪ್ ಮಾಡಲು ಕಾನೂನುಬದ್ಧ ಆಸಕ್ತಿಯನ್ನ ಹೆಚ್ಚಿಸುತ್ತದೆ. ಅದಕ್ಕೆ ನಾವು ತಿಳಿಯಬೇಕಾಗುತ್ತದೆ. ಇದಕ್ಕೆ ಹೆಚ್ಚುವರಿ ಭದ್ರತಾ ಕ್ರಮಗಳು ಬೇಕಾಗುತ್ತದೆ. ಆದ್ರೆ ಬಳಕೆದಾರರು ಸ್ವತಃ ಫೋಟೋಗಳನ್ನ ಅಪ್ಲೋಡ್ ಮಾಡಿದಾಗ ಅವರು ಅನುಮತಿಯನ್ನು ಸಹ ಒದಗಿಸುತ್ತಾರೆ. ಡೇಟಾವನ್ನ ಪ್ರಕ್ರಿಯೆಗೊಳಿಸಲು ಓಪನ್ ಎಐಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ನೀಡಲಾಗುತ್ತೆ. ಜಿಡಿಪಿಆರ್ ನಿಯಮಗಳ ಪ್ರಕಾರ ಓಪನ್ ಎಐ ಇಂಟರ್ನೆಟ್ ನಿಂದ ರೂಪಿಸಲಾಗುತ್ತೆ. ಫೋಟೋಗಳನ್ನ ಸ್ಲ್ಯಾಪ್ ಮಾಡಲು ಕಾನೂನುಬದ್ಧ ಕ್ರಮಗಳು ಬೇಕಾಗುತ್ತದೆ. ಆ ಆಸಕ್ತಿಯನ್ನ ನಾವು ತಿಳಿಯಬೇಕಾಗುತ್ತದೆ. ಇದಕ್ಕೆ ಹೆಚ್ಚುವರಿ ಭದ್ರತಾ ಕ್ರಮಗಳು ಬೇಕಾಗುತ್ತವೆ. ಆದ್ರೆ ಬಳಕೆದಾರರು ಸ್ವತಃ ಫೋಟೋಗಳನ್ನ ಅಪ್ಲೋಡ್ ಮಾಡಿ ತಮ್ಮ ಗೌಪ್ಯತೆಯನ್ನ ಕಸಿದುಕೊಳ್ತಾರೆ. ಅವರು ಅನುಮತಿಗಳನ್ನು ಸಹ ಒದಗಿಸುತ್ತಾರೆ. ಡೇಟಾವನ್ನ ಪ್ರಕ್ರಿಯೆಗೊಳಿಸಲು ಓಪನ್ ಎಐಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ನೀಡುತ್ತಾರೆ. ಇಲ್ಲಿ ಬಳಕೆದಾರರು ತಮ್ಮ ಫೋಟೋಗಳನ್ನ ಸಲ್ಲಿಸಿದ ನಂತರ ಅನುಮತಿಗಳನ್ನ ಕೊಡ್ತಾರೆ. ಆ ಫೋಟೋಗಳ ಬಳಕೆಯ ಮೇಲಿನ ನಿಯಂತ್ರಣವನ್ನ ಅವರು ಆ ಕ್ಷಣವೇ ಕಸಿದುಕೊಳ್ತಾರೆ. ಈ ವಿಚಾರವನ್ನ ಸ್ವತಃ ಸೈಬರ್ ತಜ್ಞರೇ ಹೇಳ್ಕೊಂಡಿರುವುದು. ಅವರು ಎಚ್ಚರಿಕೆಯನ್ನು ಕೂಡ ರವಾನಿಸುತ್ತಾರೆ. ನೀವೇನಾದ್ರೂ ಓಪನ್ ಎಐ ಅಥವಾ ಬೇರೆ ಆಪ್ಗಳ ಮುಖಾಂತರ ನಿಮ್ಮ ಫೋಟೋವನ್ನು ಗಿಬ್ಲಿ ಫೋಟೋ ಮೂಲಕ ಟ್ರೆಂಡ್ ಸೆಟ್ ಮಾಡಲು ಹೊರಟ್ರೆ ನೀವು ಕೂಡ ಒಂದಷ್ಟು ನಿಯಮಗಳನ್ನ ತಿಳಿದುಕೊಂಡಿರಬೇಕಾಗುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.